ತೊಂಡೆಕಾಯಿ ಅಲ್ಲ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಮತ್ತೊಂದು ವಂಚನೆ ಕೇಸ್ ದಾಖಲಾಗಿದೆ. ಅದು ಸಹಕಾರಿ ಬ್ಯಾಂಕ್ ವಿರುದ್ಧದ ವಂಚನೆ. ಶ್ರೀ ವಸಿಷ್ಠ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ವಿರುದ್ಧ ಆರೋಪ. ಬ್ರೇಕಿಂಗ್ ನ್ಯೂಸ್. ಇತ್ತೀಚೆಗೆ ಅವಾಗವಾಗ ಸಹಕಾರಿ ಬ್ಯಾಂಕ್ಗಳು ಕೋಟ್ಯಾಂತರ ರೂಪಾಯಿ ವಂಚನೆಗಳು ಆರೋಪಗಳು ಬರ್ತಾನೆ ಇದೆ. ಈಗ ಶ್ರೀ ವಸಿಷ್ಠ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನ ಮೇಲಿರುವಂತಹ ಆರೋಪ, ಕಳೆದ ಡಿಸೆಂಬರ್ನಿಂದ ಮೆಚುರಿಟಿ ಹಣವನ್ನು ಕೊಡ್ತಿಲ್ಲ, ಹೂಡಿಕೆದಾರರಿಗೆ ಬಡ್ಡಿ ಹಣ ಕೊಡದೆ ಆರೋಪ ಕೇಳಿಬರ್ತಾ ಇದೆ. ಹನುಮಂತನಗರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಬ್ಯಾಂಕ್ ಮುಖ್ಯಸ್ಥರ ವಿರುದ್ಧ ಎಫ್ಐಆರ್ ದಾಖಲಾಯಿತು. ವೆಂಕಟರಮಣ ಕೃಷ್ಣಪ್ರಸಾದ್ ವಿರುದ್ಧ ದೂರು ಕೊಟ್ಟಿದ್ದಾರೆ. 2020 ಡಿಸೆಂಬರ್ನಿಂದ ಬಡ್ಡಿ ಹಣ ನೀಡಿಲ್ಲ ಅವರು ಅಂತ. ಬಡ್ಡಿ ಕೇಳಿದ್ರೆ ಲಾಕ್ಡೌನ್ ಸಬೂಬು ಹೇಳ್ತಿದ್ದಾರಂತೆ. 10 ವರ್ಷಗಳಿಂದ ಹಣದ ವಹಿವಾಟು ನಡೆಸುತ್ತಿದ್ದಂತಹ ಸೊಸೈಟಿ ಇದು. ಎಫ್ಐಆರ್ಗೂ ಮುನ್ನ ಶಾಸಕ ರವಿ ಸುಬ್ರಹ್ಮಣ್ಯ ಚರ್ಚೆ ಮಾಡಿದ್ದಾರೆ. ಹೂಡಿಕೆದಾರರಿಗೆ ಹಣ ನೀಡಬೇಕು ಅಂತ ಶಾಸಕರು ಮನವಿ ಮಾಡಿದ್ರು. ಕೆಲವು ದಿನ ಕಾಲಾವಕಾಶ ಕೇಳಿದ್ರಂತೆ ಬ್ಯಾಂಕ್ನವರು. ಕೇಳಿದ ಸಮಯ ಮುಗಿದ್ರೂ ಕೂಡ ಅವ್ರು ಯಾರು ಕೂಡ ಹಣ ಹಿಂದಿರುಗಿಸ್ತಾ ಇಲ್ಲ. ಇದೀಗ ಕಂಪ್ಲೇಂಟ್, ಎಫ್ಐಆರ್ ದಾಖಲಾಯಿತು. ಸೆಪ್ಟೆಂಬರ್ ಅಲ್ಲಿ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ, ಯಾಕೆಂದ್ರೆ ಸುಮಾರು 50% ಜಾಸ್ತಿ ವಾಪಸ್ ಕೊಟ್ಟಿರೋದ್ರಿಂದ ಈಗ ಬರುವ ಕಡಿಮೆ ಆದ್ರಿಂದ ಸೆಪ್ಟೆಂಬರ್ ಆಗುತ್ತೆ ಅಂತ ನಮ್ಮ ಒಂದು ಎಸ್ಟಿಮೇಟ್. ಅದಕ್ಕೆ ಒಂದು ಫಂಡ್ಸ್ ವ್ಯವಸ್ಥೆ ಏನ್ ಬೇಕೋ ಅದು ಮಾಡ್ತಲೂ ಇದ್ದೀವಿ. ಇದು ಆಗುತ್ತೆ ಅಂತ ಸೆಪ್ಟೆಂಬರ್ ಅಲ್ಲಿ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ, ಯಾಕೆಂದ್ರೆ ಸುಮಾರು 50% ಇದು ಮೀಟಿಂಗ್ನಲ್ಲಿ ಅವರು ಕೊಡುತ್ತಿರುವಂತಹ ಭರವಸೆಯ ಮಾತು. ಅಲ್ಲಿ ವೆಂಕಟರಮಣ ಕೃಷ್ಣಪ್ರಸಾದ್ ಅವರು ಇದ್ದಾರೆ ಅಂತ ಅನ್ಕೋತೀನಿ, ನಾನು ಗೊತ್ತಿಲ್ಲ, ನಾನು ನೋಡಿಲ್ಲ ಅವ್ರನ್ನ. ಮೇ ಬಿ ಅವ್ರು ಅಡ್ರೆಸ್ ಮಾಡಿದ್ದಾರೆ ಅಂತ, ಬಿಕಾಸ್ ಅವ್ರ ಬ್ಯಾಂಕ್ನವರು ಅಂತ. ಇದ್ರ ಬಗ್ಗೆ ಕೇಳೋಣ. ಹೂಡಿಕೆದಾರರಲ್ಲೊಬ್ಬರಾದಂತಹ ಶ್ರೀ ವಿಜಯ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್ ಸರ್, ನಮಸ್ಕಾರ. ನಮಸ್ತೆ ಸರ್. ಅಲ್ಲಿ ಮಾತಾಡ್ತಿದ್ದಾರಲ್ಲ, ಅವ್ರು ಯಾರು ಸರ್ ಅವರು? ನಾನು ಟಿವಿ ನೋಡ್ತಾ ಇಲ್ಲ ಸರ್, ಆಚೆ ಇದ್ದೀನಿ. ಓಕೆ. ಅಲ್ಲಿ ಮೀಟಿಂಗ್ ಏನೋ ಮಾಡಿದಾಗ ಸೆಪ್ಟೆಂಬರ್ ತನಕ ಹೀಗಿದೆ ನಮ್ಮ ಪರಿಸ್ಥಿತಿ, ನಾವು ದುಡ್ಡು ಕೊಡ್ತೀವಿ ಅಂತೆಲ್ಲ ಒಂದು ಆಶ್ವಾಸನೆ ಕೊಡ್ತಾ ಇದ್ರು. ಎನಿ ಐಡಿಯಾ, ಅಥವಾ ನೀವು ಯಾವಾಗ್ಲಾರು ಕೇಳಿದಾಗ ಏನ್ ಹೇಳ್ತಿದ್ರು ಅವರು? ಅದೇ ಸರ್, ವೆಂಕಟನಾರಾಯಣ್ ಅಂತ ಸ್ಥಾಪಕರು, ಅವ್ರ ಜೊತೆ ಈಗೀಗ ಬಂದಂತ ಅವರ ಪುತ್ರ, ಅವ್ರ ಹೆಸರು ಕೃಷ್ಣಪ್ರಸಾದ್ ಅಂತ, ಕೆಪಿ ಅಂತ ಕರೀತಾರೆ. ಅಪ್ಪ ಮಗನವರು? ಅಪ್ಪ ಮಗ ಸರ್. ಹಾ, ಓಕೆ. ಅವರಿಬ್ರು ಏನಾಗಿದ್ದಾರೆ ಬ್ಯಾಂಕಲ್ಲಿ ಸರ್? ಸರ್, ಸ್ಥಾಪಕರು ದೊಡ್ಡವರು, ಯಜಮಾನ್ರು ಅಂತ ಕರಿತೀವಿ. ಓಕೆ. ನಾವು ಅಷ್ಟೇ ಗೌರವ ಕೊಡ್ತೀವಿ ಈಗ್ಲೂನು. ಓಕೆ. ಮಗ ಇನ್ನು ಈಗ ಬಂದಿರೋದು. ಓಕೆ. ಗೊತ್ತಿರ್ಬೇಕು, ಅಂದ್ರೆ ನಮ್ಮ ಇದರಲ್ಲಿ ತುಂಬಾ ವರ್ಷಗಟ್ಟಲೆಯಿಂದ ಇತ್ತು, ಇವಾಗ ಯಾಕೆ ಮಿಸ್ ಹೊಡಿತಾ ಇದೆ? ತುಂಬಾ ವರ್ಷದಿಂದ ಸರ್, ನಾನು ಒಂದು 1995 ಇಂದ ನಾನು ಇದು ಮಾಡಿದ್ದೀನಿ. ಹೌದು, ನಾನು ಕೇಳಿದ್ದೆ ಬ್ಯಾಂಕು, ಬಟ್ ಅದ್ರ ಯಾಕೆ ಇವಾಗ ಈ ತರ ಆಗ್ತಾ ಇದೆ ಸರ್? ಇದು ಈ ಕರೋನಾ ಆದ್ಮೇಲಿಂದ ನಮ್ಗೆ ಪ್ರಾಬ್ಲಮ್ ಆಗಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸರಿ. ಆಮೇಲೆ ಈ ಬೇರೆ ಬ್ಯಾಂಕ್ಗಳೆಲ್ಲ ಮುಚ್ಚೋಯ್ತಲ್ಲ ಸರ್. ಹೌದು. ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಆಗ್ಲಿ ಬೇರೆದಾಗ್ಲಿ. ಸೊ ಆವಾಗ ಎಲ್ಲರೂ ಬಂದು ದುಡ್ಡು ಕೇಳಿದ್ರು, ನಾವು ಅವ್ರಿಗೆಲ್ಲ ದುಡ್ಡು ಕೊಟ್ಬಿಟ್ವಿ. ಅದರಿಂದ ಸ್ವಲ್ಪ ರಿಸರ್ವ್ಸ್ ಎಲ್ಲ ಹೊಟ್ಟೋಯ್ತು, ಬೇರೆಯವ್ರಿಗೆ ದುಡ್ಡು ಕೊಡಕ್ ಆಗಿಲ್ಲ ಅಂತ ಹೇಳ್ತಾರೆ. ಓಕೆ. ಆಮೇಲೆ ಇವರು ಕೊಟ್ಟಿರೋ ದುಡ್ಡನ್ನ ರಿಕವರಿ ಮಾಡಕ್ ಆಗಿಲ್ಲ ಅಂತ ಹೇಳ್ತಾರೆ. ಓಕೆ. ಸೊ ಅದಿರ್ಬೋದು, ರೀಸನ್ ಇರ್ಬೋದು, ಬಟ್ ಸ್ಟಿಲ್ ಇಟ್ಟಿರೋ ದುಡ್ಡೆಲ್ಲ ತುಂಬಾ ಸೀನಿಯರ್ ಸಿಟಿಸನ್ಸ್. ಸುಮಾರು ಎಷ್ಟು ದುಡ್ಡು ಸರ್? ಸರ್, ನಮ್ಮ ಮನೆದು ನಮ್ಮ ತಾಯಿ ಇಟ್ಟಿರೋದು 60 ಲಕ್ಷ ಸರ್. 60 lakh? ಹೌದು ಸರ್. ನಿಮ್ಮ ಮನೆ ಒಬ್ಬರದೇ? ಹೌದು ಸರ್. ಹಂಗಾರೆ ಓವರಾಲ್ ಎಷ್ಟು ಸರ್ ಅಂದಾಜು? ಸರ್, ಬರೀ ನಾನು ನೋಡಿರೋದಲ್ಲೇ ನಾನೊಂದು ಗ್ರೂಪ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಒಂದು 250 ಜನ ಇದ್ದಾರೆ. ಓಕೆ. ಮಿನಿಮಮ್ ನಾನೇ ಚಿಕ್ಕವನು ಸರ್. ಅಯ್ಯೋ ಶಿವನೇ. 4 ಕೋಟಿ ತನಕ ಇದೆ. ಅಲ್ಲ, ಹಂಗಾದ್ರೆ 500 ಕೋಟಿ ಆರಾಮಾಗಿದೆ ಸರ್. ಆರಾಮಾಗಿ ಇದೆ. ಅಂದ್ರೆ ಎಲ್ಲ ವಯಸ್ಸಾಗಿರೋರು ಅಂದಾಗ ಅವ್ರು ಬಂದು ಗ್ರಾಜುಯೇಟ್ ದುಡ್ಡು ಸರ್. ತುಂಬಾ ವೃದ್ಧರು ಸರ್, ತುಂಬಾ ವೃದ್ಧರು ಹತ್ಕೋತಾರ ಸರ್ ಫೋನ್ ಮಾಡಿ. ನವೆಂಬರ್ ಇಂದ ಯಾರಿಗೂ ಬಡ್ಡಿ ಬಂದಿಲ್ಲ. ಅವ್ರಿಗೆ ಎದ್ದು ಬಂದು ಬ್ಯಾಂಕ್ ಬಂದು ಕೇಳಕ್ ಕೂಡ ತ್ರಾಣ ಇಲ್ಲ. ಅಯ್ಯಯ್ಯೋ. ಒಂದು 1000 ರೂಪಾಯಿ ಖರ್ಚು ಮಾಡೋದಕ್ಕೆ ದುಡ್ಡಿಲ್ಲ ಸರ್ ಇವತ್ತು ಅವ್ರಿಗೆ. ಸರ್, ನೀವೇ 60 ಲಕ್ಷ ಅಂದ್ರೆ ನಾವು ಕೇಳ್ತಿರೋರ್ಗೆ ಎದೆ ದಸಕನ್ಬಿಡುತ್ತಲ್ಲ ಸರ್. ಹಾ ಸರ್. ಅಲ್ವಾ ಸರ್, ಮೊನ್ನೆ ಒಬ್ರು ಯಾರೋ ಒಬ್ರು ಬ್ಯಾಂಕ್ ಬಂದು ಕೇಳಿದ್ದಾರೆ. ಅವ್ರು ಅಣ್ಣ ICU ನಲ್ಲಿರೋ ಫೋಟೋ ತೋರಿಸಿದ್ದಾರೆ. ಅಯ್ಯೋ, ಹಿಂಗಾಗಿದೆ, ನನಗ್ ಬೇಕು ಹಿಂಗೆ ಅಂತ. ಹೆಸರು ಹೇಳಲ್ಲ ಅವ್ರದ್ದು. ಹೂವು ಹಾಕ್ಬಿಡ್ಬೇಕಾಗತ್ತೆ ಸರ್, ನಾನು ಬಂದ್ ಜೊತೆಗೆ ಹಾಕ್ತೀನಿ ಅಂದಿದ್ದಾರೆ. ಅಯ್ಯಯ್ಯೋ, ತಪ್ಪಲ್ವಾ ಸರ್? ತುಂಬಾ ತಪ್ಪು ಸರ್. ಯಾರಿಗಾರ ಇದನ್ನ ಮರ್ಯಾದೆ ಇರುತ್ತಾ ಸರ್?
ಯಾರ ಮನೆಗೂ ಆಗೋದು ಬೇಡ, ಅವ್ರ ಮನೆಗಾದ್ರೂ ಹಿಂಗೆ ಹೇಳ್ತಾರಾ ಸರ್? ಅಲ್ವಾ ಸರ್? ಕಷ್ಟಕ್ಕಾಗ್ಲಿ ಅಂತಲ್ಲ ಸರ್ ಹಣ ಇಡೋದು. ಹೌದು ಸರ್. ಕಷ್ಟಕ್ಕೆ ಅದಾಗ್ಲಿಲ್ಲ ಅಂದ್ಮೇಲೆ ಅದು ಸಾರ್ಥಕತೆ ಏನು? ನೋಡಿ ಸರ್, ಬೇಜಾರಾಗತ್ತೆ ಸರ್, ತುಂಬಾ ಬೇಜಾರಾಗತ್ತೆ. ಇನ್ನ ಮುಂದೆ ಲೈಫ್ ಏನು ಅಂತ. ಇವಾಗ ಕರೋನಾ ಬೇರೆ ಹೊಡೆದಿದೆ. ಹೌದು, ಬದುಕಿರೋದೇ ಹೆಚ್ಚು. ಒಂಚೂರು ಕೂಡಿಟ್ರೆ ದುಡ್ಡು ಕೈ ಸಿಕ್ಕರೆ ಒಂಚೂರು ಬಾಳಣ ಅಂದ್ರೆ ಕೂಡಿಟ್ರೆ ದುಡ್ಡು ಸಿಕ್ತಿಲ್ಲ. ಹೌದು ಸರ್, ಹೌದು ಹೌದು. 2 ವರ್ಷದಿಂದ ಕೆಲಸ ಇಲ್ಲ ಸರ್. ಈಗ FIR ಆಯ್ತಲ್ಲ, ಏನಂದಿದ್ದಾರೆ ಸರ್ ಪೊಲೀಸ್ ಸ್ಟೇಷನ್ಲಿ? ಸರ್ ಪೊಲೀಸ್ ಬಿಡಿ ಸರ್, ಏನು ಗೊತ್ತಲ್ಲ ಸರ್ ಪೊಲೀಸ್. ಅಲ್ಲ ಏನಂದ್ರು ಅಂತ? ಏನಿಲ್ಲ ಸರ್, ಅವ್ರ ಪಾಡ್ಗ ಆರಾಮಾಗಿದ್ದಾರೆ ಸರ್. ಯಾಕೆ ಕಂಪ್ಲೇಂಟ್ ಹಾಕಿದ್ರಿ ಅಂತ ಕೇಳಿದ್ರು ಸರ್. ಅಂದ್ರೆ ಅರ್ಥ ಏನು, ಏನಾಗಿದೆ ಸರ್ ಹಂಗಾರೆ? ಏನು ಮಾಡಿಲ್ಲ ಸರ್, ಆರಾಮಾಗಿದ್ದಾರೆ. ಅಂದ್ರೆ ಏನ್ ನಡೆದಿರ್ಬೋದು? ಇನ್ನೇನ್ ಸರ್, ಇದೇನು ಬಹಿರಂಗವಾಗಿ ಹೇಳೋದಕ್ಕೇನು ಇದಿಲ್ವಲ್ಲ ಸರ್, ನಮ್ಗೆ ಗೊತ್ತಿಲ್ಲ. ಸುಮ್ನೆ ಏನೋ ಮಾಡ್ಬೇಕು. ಅಲ್ಲ, ಶಾಸಕರು ಇನ್ವಾಲ್ವ್ ಆಗಿದ್ರಲ್ಲ, ರವಿ ಸುಬ್ರಹ್ಮಣ್ಯ ಸರ್ ಏನಾರು ಮಾಡಿಸ್ತಾರ ಏನು ಅಂತ ಕೇಳ್ತಾ ಇದೀನಿ ಸರ್. ಗೊತ್ತಿಲ್ಲ, ಶಾಸಕರು ನಿನ್ನೆ ಬಂದು ಹೇಳಿದ್ದಾರೆ ನಾವು ಮಾಡಿಸ್ತೀವಿ ಅಂತ. ಓಕೆ. ಇನ್ನ ನೆಕ್ಸ್ಟ್ ಬ್ರಾಹ್ಮಣರು ಓಟ್ ಅವ್ರಿಗೆ ಬೇಕು ಅಂದ್ರೆ ಹಾ, ಅವ್ರು ಮಾಡಿಸ್ಬೇಕು ಸರ್. ಇಲ್ಲಾಂದ್ರೆ ಒಂದು ಓಟ್ ಕೂಡ ಅವ್ರಿಗೆ ಸಿಗಲ್ಲ ಸರ್. ಅಫ್ಕೋರ್ಸ್ ಆ ಭಾಗದಲ್ಲಿ ಅತಿ ಹೆಚ್ಚು ನಿಮ್ ಸಂಖ್ಯೆ ಖಂಡಿತ ಸಿಗಲ್ಲ ಸರ್, ಖಂಡಿತ ಸಿಗಲ್ಲ. ಲೆಟ್ಸ್ ಸಿ ಸರ್. ಥ್ಯಾಂಕ್ ಯು ಸೊ ಮಚ್ ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ ಶ್ರೀ ವಿಜಯ್ ಅವರು. ಒನ್ಸ್ ಅಗೈನ್ ಮಹಾರಾಷ್ಟ್ರದಲ್ಲಿ ಈಗ ಸೋಂಕು ಹೆಚ್ಚಾಗ್ತಿರೋ ಸುದ್ದಿ ಬರ್ತಾ ಇದೆ. ಅದರಲ್ಲೂ